ಇನ್ನು ಶಾಸಕ ಸುನಿಲ್ ಕುಮಾರ್ ಅವರು ಒಂದು ಸವಾಲು ಹಾಕಿದ್ದಾರೆ, SIT ತನಿಖೆ ಆಗ್ತಾ ಇದೆ, ಯಾಕೆ ಸರ್ಕಾರ ಮಧ್ಯಂತಿ ವರದಿಯನ್ನು ಕೊಡಬೇಕು ಅಂಥೇಳಿ. ಒಂದು ಸುನಿಲ್ ಕುಮಾರ್ ಈ ವಿಚಾರದಲ್ಲಿ ಮೊದಲಿಂದನೇ ಮಾತಾಡ್ತಾ ಬಂದಿದ್ದಾರೆ. ಅವರು ಕಾರ್ಕಳದವರು, ಧರ್ಮಸ್ಥಳಕ್ಕೆ ಹತ್ತಿರ ಅಂತ ಭಾಳ ದೂರ ಏನಿಲ್ಲ ಅಲ್ವಾ. ನೀವು ಬೆಳ್ತಂಗಡಿ ದಾಟ್ಬಿಟ್ಟು ಮುಂದೆ ಕಾರ್ಕಳಕ್ಕೆ ಹೋಗ್ಬೋದು. ಸೊ ಅವ್ರು ಮೊದಲಿಂದ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾ ಬಂದಿದ್ದಾರೆ. ಸೊ ಅವರು ಧರ್ಮಸ್ಥಳ ಪವಿತ್ರ ಕ್ಷೇತ್ರ, ಅಲ್ಲಿರುವವರೆಲ್ಲ ದೇವಮಾನವರು ಅಂತ ನಂಬ್ಕೊಂಡಿದ್ದಾರೆ. ಅದು ಅವ್ರ ನಂಬಿಕೆ, ಆಯಿತಾ. ಸೊ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ಹೆಣ ತೇಲಿದ್ರು, ರಕ್ತ ಹರಿದ್ರು ಅವ್ರಿಗೇನು ಇಂಪಾರ್ಟೆಂಟ್ ಅಲ್ಲ. ಅದು ಯಾಕಂದರೆ ಪವಿತ್ರವಾದ್ದು ನದಿ, ಭಾಳ ಪವಿತ್ರವಾದ್ದರಿಂದ ಅಲ್ಲಿ ಹೆಣ ಬಿದ್ದರೂ ಹೆಣ ಪವಿತ್ರ ಆಗ್ಬಿಡುತ್ತೆ ಅಂತ ನಂಬಿಕೆ ಇಟ್ಕೊಂಡು. ಸೊ ಅಲ್ಲಿ ನಡೆದಿದ್ದೇ ಸುಳ್ಳು ಅಂತ ಅವ್ರು ವಿಧಾನಸಭೆಯಲ್ಲಿ ಮಾತನಾಡಬೇಕಾದ್ರೆ ಇದೇ ರೀತಿ ವಾದವನ್ನು ಮಾಡಿದರು. ಸೊ ಕಳೆದ ಸೆಷನ್ನಲ್ಲಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಇದೇನೋ ವಿದೇಶಿ ಸಂಚು, ಇನ್ಯಾರೋ ವಿದೇಶದವ್ರಿಗೆ ಬೇರೆ ಕೆಲಸ ಇಲ್ವೇನ್ರಿ, ಅವ್ರು ಕೂತ್ಕೊಂಡು ಇಂಡಿಯಾದಲ್ಲಿ ಎಲ್ಲೋ ಧರ್ಮಸ್ಥಳ ಅಂತಿದೆಯಂತೆ, ಅದರ ಪಾವಿತ್ರ್ಯ ಹಾಳು ಮಾಡಿ ಆ ಧರ್ಮಸ್ಥಳವನ್ನು ಇದು ಮಾಡಬೇಕು ಅಂತೇಳಿ ವಿದೇಶಿ ಅವ್ರಿಗೇನು ದುಡ್ಡು ಹೆಚ್ಚಾಗಿದೆ, ಅವ್ರು ಬೇರೆ ಕೆಲಸ ಇದ್ದಿಲ್ಲ ಅವರಿಗೆ. ಈ ರೀತಿ ಮಾತಾಡ್ತಾ ಬಂದವರು. ಈಗ ಅವ್ರು ಹೇಳ್ತಾ ಇರೋದೇನು, ಮಧ್ಯಂತರ ವರದಿಯನ್ನು ಕೊಡಬೇಕು. ಯಾಕೆ ಅವ್ರಿಗೆ ಕಾತುರ? ಅಂತಿಮ ವರದಿ ಬರೋವರೆಗೆ ಅವ್ರಿಗೆ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಅವರಿಗೆ? BJP ಅವರಿಗೆ ಕೊಡ್ತಾರೆ. SIT ವರದಿ ಕೊಟ್ಟ ಮೇಲೆ ಅದು ಒಪ್ಪಿರೋ ಇಲ್ವೋ ಸಮಾಜದಲ್ಲಿ ಚರ್ಚೆ ನಡೆಯುತ್ತೆ, ಜನ ಮಾತನಾಡ್ತಾರೆ, ಗೊತ್ತಾಗುತ್ತೆ. ಈಗಲೇ ಚರ್ಚೆ ನಡೀತಾ ಇದೆ, ಏನಿದೆ ಅಂತ ಸುನಿಲ್ ಕುಮಾರ್ ಗೊತ್ತಿಲ್ಲ. ಇಡೀ ದಕ್ಷಿಣ ಕನ್ನಡದಲ್ಲಿ ಈ ಬಗ್ಗೆ ಏನು ಚರ್ಚೆ ನಡೀತಿದೆ ಅಂತ ಈ ಚರ್ಚೆ ಮಾಡುತ್ತಿರುವ ಜನ ಎದ್ದು ನಿಂತರೆ ಈ ಸುನಿಲ್ ಕುಮಾರ್ ನಾಳೆ ಆಯ್ಕೆ ಆಗಲ್ಲ. ಆ ಮಟ್ಟದ ವಾತಾವರಣ ಇದೆ ಅಲ್ಲಿ. ಜನರಲ್ಲಿ ಸಿಟ್ಟಿದೆ, ಬೇಸರ ಇದೆ. ಯಾಕೆ ಈ ಸಾವಿಗೆ ಒಂದು ಉತ್ತರನೇ ಇಲ್ವ ಏನು ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಸೊ ಅದರಿಂದ ಈ ಜನ ಕೇಳುವ ಪ್ರಶ್ನೆಗಳೇನಿವೆ ಅದಕ್ಕೆ ಸುನಿಲ್ ಕುಮಾರ್ ಕೂಡ ಉತ್ತರ ಕೊಡಬೇಕಾಗುತ್ತೆ. ಆದರೆ ಅವ್ರು ಡೈವರ್ಟ್ ಮಾಡ್ತಾರೆ, ಒಳಗಡೆ ಭಯ ಇದೆ ಅವರಿಗೆ. ಏನಾದರೂ SIT ತನಿಖೆ ಅಂತಿಮವಾಗಿ ಸಿಡಿ ಈ ಪ್ರಕರಣದ ಬಗ್ಗೆ ಯಾರು ಆರೋಪಿತರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಸಿಕ್ಬಿಟ್ರೆ ಏನು ಮಾಡಬೇಕು? ಅದಕ್ಕೆ ಹೆದರಿದ್ದಾರೆ ಅವರು. ಅವ್ರು ಹೆದರಿ ಭಯಗೊಂಡುಬಿಟ್ಟು ಆ SIT ಮಧ್ಯಂತರ ವರದಿ ಕೊಡಿ ಅಂದರೆ ಏನಿದೆ ತಡ್ಕೊಳಕ್ಕಾಗ್ತಿಲ್ಲ ಅವರಿಗೆ. ಯಾಕಂದರೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ, BJPಯ ಒಟ್ಟಾರೆ ರಾಜಕಾರಣದ ಮೇಲೆ ಅದು ಪರಿಣಾಮ ಬೀರುತ್ತೆ. ಯಾಕಂದರೆ ಅವರಿಗೆ ಇಟ್ಸ್ ಎ ಮೇನ್ ಇಶ್ಯೂ ಅಂತ. ಅವ್ರಿಗೇನು ಅದ್ರ ಎರಡು ಮೂರು ಪ್ರಮುಖ ಇಶ್ಯೂ. ಅವರಿಗೆ ಮುಸ್ಲಿಮ್ರ ಒಂದು ಇಶ್ಯೂ ಇರಲೇಬೇಕು. ಈ ಧರ್ಮಸ್ಥಳದಲ್ಲಿ ಮುಸ್ಲಿಮ್ ಆ್ಯಂಗಲ್ ತರಕ್ಕೆ ಟ್ರೈ ಮಾಡೋದು. ಅವ್ರು ಯಾರೋ ಯೂಟ್ಯೂಬರ್ ಇದ್ದಾನೆ, ಒಂದು ಮುಸ್ಲಿಮ್, ಅವನಿಗೆಲ್ಲ ದುಡ್ಡು ಬರುತ್ತೆ ಅಂದರೆ ಅದು ವರ್ಕೌಟ್ ಆಗಿಲ್ಲ. ಅದೇನು ವರ್ಕೌಟ್ ಆಗಿಲ್ಲ. ಯಾಕಂದರೆ SIT ಕಾರಾದರೂ ಅವ್ರ ಅಕೌಂಟ್ ನೋಡಿರ್ತಾರೆ, ಇನ್ನೊಂದು ನೋಡಿರ್ತಾರೆ. ವಿದೇಶದಿಂದ ದುಡ್ಡು ಬಂದರೆ ಗೊತ್ತಾಗುತ್ತೆ ಅಲ್ವಾ. ಅದ್ರ ಜೊತೆಗೆಲ್ಲ ವಿದೇಶದಿಂದ ದುಡ್ಡು ಬಂದರೆ ಅದು ಯಾರು ಅದನ್ನ ಫ್ರೀ ಇದು ಮಾಡಬೇಕು? ಕೇಂದ್ರ ಸರ್ಕಾರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದೆ. ಅವ್ರಿಗೆ ಹಣೆ ಬರ ಅಮಿತ್ ಶಾ ನೋಡ್ಕೊತಾನ ಅಲ್ಲಿ ಅಲ್ವಾ. ಸೊ ಆದ್ದರಿಂದ ಇದಕ್ಕೆ ಏನು ಮಾಡೋಕ್ಕಾಗಿಲ್ಲ. ಆದ್ದರಿಂದ ಈಗ ಈ ಮುಸ್ಲಿಂ ವಿಚಾರ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಈಗ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲಿನ ಹಲ್ಲೆ, ದಾಳಿ, ಅದನ್ನು ಎಲ್ಲಿವರೆಗೆ ತರ್ತಾರೆ ಅಂದರೆ ಮೊಘಲರು ಬಂದು ಇಂಡಿಯಾದ ಮೇಲೆ ದಾಳಿ ಮಾಡೋದು, ಸಾಬರೆಲ್ಲ ಹಿಂಗೆ ಮಾಡೋದು, ಅದಾದಮೇಲೆ ಈಗ ಇಲ್ಲಿ ದಾಳಿ ನಡೀತಾ ಇದೆ. ಹೀಗೆ ದಾಳಿಯ ಒಂದು ಕಾನ್ಸೆಪ್ಟನ್ನು ಸೇಲ್ ಮಾಡೋದು. ಅವ್ರಿಗೆ ಯಾವ್ದು ಮಾರಾಟ ಆಗುತ್ತೆ ಅಂತ ನೋಡ್ತಾರೆ. ನೀವೊಂದು ಮಾರುಕಟ್ಟೆಯಲ್ಲಿ ಯಾವುದು ಮಾರಾಟ ಆಗುತ್ತೆ ಅನ್ನೋದ್ರ ಮೇಲೆ ಅಂಗಡಿ ತೆರಿಬೇಕಾಗುತ್ತೆ ಅಲ್ವಾ. ನೀವೀಗ ಬೆಂಗಳೂರಿನಲ್ಲೇ ತಗೊಳ್ಳಿ, ಈ ಬ್ರಾಹ್ಮಣರ ಏರಿಯಾಕ್ಕೆ ಹೋಗ್ಬಿಟ್ಟು ಈಗ ಸ್ವಲ್ಪ ಬದಲಾಗಿದೆ, ಬೇರೆ ಮಾಂಸದ ಅಂಗಡಿ ತೆರೆದ್ರಾಗುತ್ತಾ? ಆಗಲ್ಲ ಅಲ್ವಾ. ಅದು ಹೋಗ್ಬಿಟ್ಟು ಎಲ್ಲ ಹಿಂದುಳಿದ ವರ್ಗದವರು ಎಲ್ಲರೋ ಜನಿವಾರದ ಅಂಗಡಿ ತೆಗಿಯೋಕ್ಕಾಗತ್ತಾ? ಆಗಲ್ಲ. ದಟ್ ಇಸ್ ದ ಥಿಂಗ್. ಯಾವ್ದು ಮಾರಾಟ ಆಗುತ್ತೆ ಅಲ್ಲಿ ಆ ಜನ ಇರಲು ಮಾಡಬೇಕು. ಇಂಡಿಯಾದಲ್ಲಿ ರಿಲಿಜನ್ ಅನ್ನೋದು ಮಾರಾಟ ಆಗುತ್ತೆ ಚೆನ್ನಾಗಿ. ಧರ್ಮ, ಹಿಂದೂಯಿಸಮ್ ಮಾರಾಟ ಆಗುತ್ತೆ, ಸೇಲ್ ಆಗುತ್ತೆ. ಆದ್ದರಿಂದ ಹಾಗೇನೆ ಮುಸ್ಲಿಂ ವಿರೋಧ ಅನ್ನೋದು ಸೇಲ್ ಆಗುತ್ತೆ. ಸೊ ಅದರಿಂದ ಫಸ್ಟು ಮುಸ್ಲಿಂ ವಿರೋಧ ಇಟ್ಕೊಂಡು ಸೇಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಧರ್ಮಸ್ಥಳ ವಿಚಾರದಲ್ಲಿ, ವರ್ಕೌಟ್ ಆಗಿಲ್ಲ. ಈಗ ಅದಕ್ಕೆ ಸೆಕೆಂಡು, ಹಿಂದೂ ಕ್ಷೇತ್ರಗಳ ಮೇಲೆ ದಾಳಿ, ಎಚ್ಚರಗೊಂಡಿರಿ, ಹಿಂದೂಯಿಸಮ್ ಹೋಗ್ಬಿಡುತ್ತೆ, ಹಿಂದೂಗಳ ನಾಶ ಆಗುತ್ತೆ ಅಂತ ಹೆದರ್ಸೋದು ಎತ್ಕಟ್ಟಲ್ಲ. ಸೊ ಈಗ ಅವ್ರು ಹೇಳ್ತಾ ಇರೋದು, ಅವರಿಗೆ ಆ ಭಯದಿಂದ SIT ವರದಿಯಲ್ಲಿ ಏನಿರಬಹುದು ಅನ್ನುವ ಕುತೂಹಲ, ಭಯ ಎರಡು ಸುನಿಲ್ ಕುಮಾರ್ಗಿದೆ, ಹಾಗೆ BJP ಉಳಿದ ನಾಯಕರಿಗಿದೆ. ಆದ್ದರಿಂದ ಆದಷ್ಟು ಬೇಗ ಅಂತಾರೆ. ಸೊ ಮಾಧ್ಯಮಗಳಲ್ಲೂ ಬಂತು ನಡೆಸೋ ನೋಡಿ, ಆದಷ್ಟು ಬೇಗ ತನಿಖೆ ಏನು ಇಲ್ಲದ್ರೆ ಮುಚ್ಚಿಬಿಡಿ, ಮಾಡಿಬಿಡಿ. ಅದು ಅವ್ರ ಆತಂಕಕ್ಕೆ ಕಾರಣ. ಸತ್ಯ ಹೊರಕ್ಕೆ ಬರುವ ಭಯ. ಯಾಕಂದರೆ ಸತ್ಯ ಅನ್ನೋದಿರುತ್ತಲ್ಲ, ಅದು ಪ್ರಖರವಾದ ಬೆಂಕಿಯಂತೆ ಇರುತ್ತೆ. ಸತ್ಯ ಅನ್ನೋದು ಸೂರ್ಯನಂತೆ ಇದೆ. ನೀವು ಹತ್ತಿರ ಹೋಗ್ಬೇಕಾಗಲ್ಲ. ಸತ್ಯ ಎಲ್ಲವನ್ನ ಸುಡ್ತಾ ಹೋಗುತ್ತೆ, ಸುಳ್ಳನ್ನು ನಾಶಪಡಿಸುತ್ತೆ, ನುಂಗುತ್ತೆ. ಸೊ ಆ ಕಾರಣಕ್ಕೆ ಇವರಿಗೆಲ್ಲ ಸತ್ಯದ ಭಯ ಇದೆ, ಸತ್ಯದ ಆತಂಕ ಇದೆ. ಸತ್ಯ ಹೊರಗಡೆ ಬಂದರೆ ನಾವು ಏನು ಮಾಡಬೇಕು?
ಸೊ ಆಗ ನಾವು ಯಾರ ಮೇಲೆ ಅವಲಂಬಿತರಾಗಿದ್ವೋ ಅವರಿಗೆ ಇದಾಗ್ಬೋದು. ಆ ಕಾರಣಕ್ಕಾಗಿ ಈ ಹಂತದಲ್ಲಿ SIT ವರದಿ ಬಂದರೆ ಅದು ಏನಿದೆ ಅಂತ ನೋಡ್ಕೊಂಡು ಅದು ರಾಜಕೀಯವಾಗಿ ಹ್ಯಾಂಗೆ ಬಳಸ್ಕೋಬೋದು, ಅದಕ್ಕೋಸ್ಕರ ಕಾಯ್ತಿದ್ದಾರೆ. ಪೊಲಿಟಿಕಲಿ ಯೂಸ್ ಮಾಡೋದಕ್ಕೆ ಅರ್ಜೆನ್ಸಿ ಅದಕ್ಕೆ. ಆ ವರದಿಯ ಆಧಾರದ ಮೇಲೆ ಮುಂದಿನ ಪೊಲಿಟಿಕಲ್ ಮೂವ್ ಏನಿದೆ ಆ ಮೂವ್ ಡಿಸೈಡ್ ಮಾಡಬೇಕು. ಅದಿಲ್ಲಿದ್ರೆ ಆಗಲ್ಲ. ಸೊ ಅದರಿಂದ ಇವು ಅಂತಿಮವಾಗಿ ಅಲ್ಲಿವರೆಗೆ ಕಾಯಕ್ಕಾಗಲ್ಲ ಅವರಿಗೆ. ಅಟ್ಲೀಸ್ಟ್ SIT ಮುಚ್ಚಬೇಕು ಅಥವಾ ಮಧ್ಯಂತರ ವರದಿ ಬರಬೇಕು. ಆಮೇಲೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುವವರಿಗೆ ಸರ್ಕಾರ ಮನ್ನಣೆ ಕೊಡ್ತಾ ಇದೆ. ಅದು ಬೇಸಿಕ್. ಯಾರು ಧರ್ಮಸ್ಥಳದಲ್ಲಿ ಯಾರು ಅಪಪ್ರಚಾರ ಮಾಡಿಲ್ಲ. ವೀರೇಂದ್ರ ಹೆಗ್ಡೆ ಕುಟುಂಬವೇ ಧರ್ಮಸ್ಥಳ ಅಲ್ಲ. ವೀರೇಂದ್ರ ಹೆಗ್ಡೆ ಕುಟುಂಬ ನಡೆಸುವ ವ್ಯವಹಾರವೇ ಧಾರ್ಮಿಕ ವ್ಯವಹಾರ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಪ್ರಕಾರ ತನಿಖೆಗೆ ತಮ್ಮನ್ನ ಒಪ್ಪಿಸ್ಕೊಳ್ಬೇಕಾಗುತ್ತೆ. ನಾನು ಭಾಳ ಚಂದ್ರ ಹೆಗ್ಡೆಯವರು ಇದೆಲ್ಲ ಆದಾಗ ಸಿ ಈ ಎಲ್ಲ ಪ್ರಕರಣದ ಬಗ್ಗೆ ಪ್ರಾಮಾಣಿಕವಾದ ಒಂದು ತನಿಖೆ ನಡೀಲಿ. ಯಾರು ತಪ್ಪಿತಸ್ಥರಲ್ಲಿ ಒಳಗಾಕಿ ಸೌಜನ್ಯ ನಮ್ಮ ಮನೆಯ ಮಗಳು ಅಂತ ಹೇಳಿದರೆ ಎಲ್ಲರೂ ಕಾಲಿಡ್ಕೊಬಿಡ್ತಿದ್ರು. ಅವರು ಅಲ್ಲಿ ಯಾರ್ಯಾರು ರಸುನೀಗಿದ್ದಾರೆ ಅವ್ರ ಪರವಾಗಿ ಹೆಗ್ಗಡೆಯವರ ಮತ್ತು ಅವರ ಕುಟುಂಬದವರ ಕಣ್ಣಲ್ಲಿ ಒಂದು ಹನಿ ನೀರು ಬಿದ್ದಿದ್ರೆ ನಮ್ಮಂತರು ಕಾಲಿಡ್ಕೊಂಡು ನಮಸ್ಕಾರ ಮಾಡ್ತಿದ್ವಿ, ನೋ ಇಶ್ಯೂ. ಆದರೆ ಅವ್ರ ಕಣ್ಣಲ್ಲಿ ನೀರು ಬರಲ್ಲ, ಬೇರೆಯವ್ರ ಕಣ್ಣಲ್ಲಿ ರಕ್ತ ಹರಿತಿದೆ ಕಣ್ರಿ, ರಕ್ತ ಹರಿತಿದೆ. ಅದು ಅರ್ಥ ಆಗೋದು ಬೇಡವ ಅವರಿಗೆ? ಅರ್ಥ ಮಾಡ್ಕೋಬೇಕಲ್ವಾ? ಸೊ ಎಂದೂ ಮಾಡಿಲ್ಲ ಅವರು. ಈ ಕಳೆದ ಕೆಲವು ದಿನಗಳಿಂದ 2-3 ಭಾಷಣಗಳನ್ನ ಮಾಡಿದ್ರು ಅವರು. ಯಾರ್ಯಾರನೋ ಕರೆದ್ರು, ಇನ್ನೊಂದು ಮಾಡಿದ್ರು, ಪಬ್ಲಿಕ್ ಸ್ಪೀಚ್ ಮಾಡಿದ್ರು, ಪತ್ರಿಕಾಗೋಷ್ಠಿ. ಆವಾಗಲೂ ಒಂದು ಮಾತು, ಈ ಧರ್ಮಸ್ಥಳ ಅನ್ನುವುದು ನನ್ನ ಮನೆ ಇದ್ದ ಹಾಗೆ, ಇಲ್ಲಿರುವ ಮಕ್ಕಳು ನನ್ನ ಮನೆ ಮಕ್ಕಳು. ಅವರು ಯಾರೋ ನಮ್ಮ ಒಬ್ಬಳು ಮಗಳು ಇಲ್ಲ ಸುನೀಗಿದ್ದಾಳೆ ಅಂದರೆ ಆ ನೋವು ನನ್ನ ನೋವಾಗಿದೆ, ನನ್ನ ಕುಟುಂಬದ ನೋವಾಗಿದೆ. ಆದ್ದರಿಂದ ಅವರು ಕೊಲೆ ಮಾಡಿದ್ರು ಹೊರಗೆ ಬರಲಿ ಅಂತ ದೊಡ್ಡ ದೇವಮಾನವರು ಒಂದು ಮಾತು ಹೇಳ್ಬಿಟ್ರೆ ನಿಜವಾದ ದೇವಮಾನವರು ಆಗ್ತಿದ್ದಾರೆ ಅವರು. ಆಮೇಲೆ ಸರ್ ಇನ್ನೊಂದು ಭಯ ಇರಬಹುದೇನೋ, ಈಗ ನೋಡಿ ಅಲ್ಲಿ ನಡೆದಿರೋ ಪ್ರಕರಣಗಳು ನಿಜ ಇರಬಹುದು, ಅದೆಲ್ಲ ಹೊರಗಡೆ ಬಂದರೆ ಒಂದು ಧರ್ಮಸ್ಥಳದ ಮೇಲೆ ನಂಬಿಕೆ ಕಡಿಮೆ ಆಗುತ್ತೆ. ಮಂಜುನಾಥ ಸ್ವಾಮಿ ಅಲ್ಲಿದಾನ ಇಲ್ವಾ ಅನ್ನೋದೇ ಜನರಿಗೆ ಅನುಮಾನ. ಮಂಜುನಾಥ ಸ್ವಾಮಿ ಇದ್ದಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೋದಾಗಿತ್ತಲ್ವಾ ಅಂತಲೂ ಜನ ಮಾತಾಡ್ತಾರೆ. ಇಷ್ಟೆಲ್ಲ ಹೆಣ್ಮಕ್ಳು ಸಾವಾಗಿದ್ದರೂ ಇನ್ನೂ ಅದು ತನಿಖೆ ಆಗಿಲ್ಲ, ನ್ಯಾಯ ಸಿಕ್ಕಿಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇರೋದೇ ಸುಳ್ಳ, ಸತ್ಯವಾದ ದೇವರು ಅಂತ ಹೇಳ್ತಾರೆ. ಆದರೆ ಇದೆಲ್ಲ ನಿಜ ಅಂತ ಪ್ರೂವ್ ಆದರೆ ಧರ್ಮಸ್ಥಳದ ಮೇಲೆ ಜನ ನಂಬಿಕೆ ಕಳ್ಕೊಳ್ತಾರೆ. ಇನ್ನು ಮುಂದಿನ ತಲೆಮಾರಿಗೆ ಧರ್ಮಸ್ಥಳ ಕ್ಷೇತ್ರ ಒಂದು ರೀತಿಯಾಗಿ ಕಳಂಕಿತ ಕ್ಷೇತ್ರ ಆಗ್ಬಿಡುತ್ತೆ ಅನ್ನುವಂಥ ಭಯದಿಂದಾಗಿ ಮುಚ್ಚಾಕೋ ಪ್ರಯತ್ನಗಳಾಗ್ತಾ ಇದೆ. ಅಲ್ಲ, ಅದು ಭಯನೂ ಇರ್ಬೋದು. ಅದಕ್ಕಿಂತ ನನಗನ್ಸುವ ಹಾಗೆ ಈ ಹತ್ಯಾಕಾಂಡದ ಅಥವಾ ಈ ಅತ್ಯಾಚಾರ ಕೊಲೆ ಅದರ ಹಿಂದಿನ ಯಾವುದೋ ಸತ್ಯ ದೊಡ್ಡವರಿಗೆ ಗೊತ್ತಿರಬೇಕು ಅಂತ ನನಗೆ ಅನುಮಾನ ಇದೆ. ಆ ಗೊತ್ತಿರುವುದರಿಂದನೇ ಸೊ ಅದಕ್ಕೆ ಹಾಗಿದ್ರೆ ಅಂಥ ಕೃತ್ಯ ಎಸಗಿದವರಲ್ಲಿ ಯಾರೋ ಇವ್ರ ಸುತ್ತಮುತ್ತಲಿನವ್ರು ಇರ್ಬೋದಾ, ಯಾರೋ ಇವ್ರ ಕುಟುಂಬದ ಸದಸ್ಯರು ಇರ್ಬೋದಾ, ಇವ್ರು ಯಾರೋ ಬೇಕಾದವರಿಗೆ ಇದ್ದಿರ್ಬೋದಾ. ಸೊ ಅವರಿಗೆ ಆ ಕಾರಣಕ್ಕಾಗಿ ಅವರ ಬಿಟ್ಟು ಕೊಡಲಾಗದ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರ. ದಿಸ್ ಇಸ್ ದ ಕ್ವೆಶ್ಚನ್. ಸೊ ಯಾಕೆಂದರೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ನಾನು ನಂಬಲ್ಲ. ನೀವು ಧರ್ಮಸ್ಥಳ, ಇಡೀ ಧರ್ಮಸ್ಥಳ ನೀವು ಈ ಕಡೆಯಿಂದ ನೀವು ಮಾತನಾಡಿದರೆ, ನೀವು ಬೆಳ್ತಂಗಡಿ, ಉಜಿರೆ, ಅಲ್ಲಿಯ ಜನ ಎಲ್ಲದ್ರ ಬಗ್ಗೆ ಮಾತನಾಡ್ತಾರೆ. ಕೆಲವರು ಭಯಗ್ರಸ್ತರಾದವರು ಈಗ ಸ್ವಲ್ಪ ಓಪನ್ ಆಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀವು ಅಲ್ಲಿ ಮಾತಾಡಿದರೆ ದೇ ವಿಲ್ ಸೇ, ಯಾರ ಕಡೆನೋ ಬೆಟ್ಟು ತೋರಿಸ್ತಾರೆ, ಇವ್ರು ಇರಬೇಕು ಸಾರ್ ಅಂತಾರೆ, ಇವ್ರು ಮಾಡಿರಬೇಕು ಸಾರ್ ಅಂತಾರೆ. ಹಾಗೆ ಇಡೀ ಅಲ್ಲಿಯವ್ರು ಎಲ್ಲ ಚರ್ಚೆ ಮಾಡುವಾಗ ದೊಡ್ಡವರಿಗೆ ಅಲ್ಲಿರೋರಿಗೆ ಅದು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅವ್ರ ಕಿವಿಗೂ ಬಿದ್ದಿರುತ್ತೆ, ಗೊತ್ತಿರುತ್ತೆ, ಅಥವಾ ಅವರಿಗೆ ಗೊತ್ತಿರುತ್ತೆ. ಅವರಲ್ಲಿ ಅವರಿಗಿರುವ ನೆಟ್ವರ್ಕ್ನಲ್ಲಿ ಅಲ್ಲಿ ಏನೋ ಒಂದು ಸಣ್ಣ ಗಿಡ ಮರ ಆ ಕಡೆ ಈ ಕಡೆ ಅಲ್ಲಾಡಿದರೂ ಅವ್ರಿಗೆ ಗೊತ್ತಾಗುತ್ತೆ, ಕಡ್ಡಿ ಆ ಕಡೆ ಕೊಂಕಿದ್ರೂ ಗೊತ್ತಾಗುತ್ತೆ. ಆ ರೀತಿಯ ಒಂದು ನೆಟ್ವರ್ಕ್, ಪವರ್ಫುಲ್ ಆದ ನೆಟ್ವರ್ಕ್ ಇದೆ ಅವ್ರದ್ದೆಲ್ಲ. ಆಮೇಲೆ ಸರ್ ಈಗ ನೋಡಿ ವೀರೇಂದ್ರ ಹೆಗ್ಡೆ, ಯಾಕೆಂದರೆ ನಾನು ಹೇಳ್ತೀನಿ ಅಲ್ಲಿ ಅವರ ಜೊತೆಗೆ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡುವವರೇ ಯಾರೊಬ್ಬರು ನನಗೆ ಫೋನ್ ಮಾಡಿದರು ನಿನ್ನೆ. ಸೊ ಹೇಳಿದ್ರು, ನೀವು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸರ್, ಆದರೆ ನಾವು ಹೇಳುವ ಸ್ಥಿತಿಯಲ್ಲಿಲ್ಲ. ನನ್ನ ಹೆಸರನ್ನು ನಾನು ಬಹಿರಂಗಪಡಿಸಲಾರೆ, ನಾನು ಅಲ್ಲಿ ದೊಡ್ಡವರು ಅವ್ರ ಜೊತೆ ಕೆಲಸ ಮಾಡೋನು. ಯು ಆರ್ 100% ಕರೆಕ್ಟ್, ನೀವು ಹೇಳ್ತಾ ಇರೋದು ಕರೆಕ್ಟು. ನಮಗೆ ಗೊತ್ತಿದೆ, ನಮಗೆ ಹೇಳಲಾಗದ ಭಯ ಮತ್ತು ಅಸಹಾಯಕತೆ ಇದೆ ಅಂತ ಯಾರೋ ಫೋನ್ ಮಾಡಿದ್ರು ನಿನ್ನೆ ನನಗೆ ಹೇಳಿದ್ರು. ಅಂದರೆ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಅಂದರೆ ದೊಡ್ಡವ್ರಿಗೆ ಗೊತ್ತಿರುತ್ತೆ ಅಲ್ವಾ ಅಲ್ವಾ ಮತ್ತು ಯೂಶ್ವಲಿ ಈ ದೇವಮಾನವರೆಲ್ಲ ಇವರೆಲ್ಲ ಇರ್ತಾರೆ ನೋಡಿ, ಅವ್ರಿಗೆ ಒಂಥರ ಎಲ್ಲದೂ ಗೊತ್ತಾಗುತ್ತೆ ಕಣ್ರಿ. ಅವ್ರು 6th ಸೆನ್ಸ್ ಎಲ್ಲ ಇರುತ್ತೆ. ನಾವು ಮನುಷ್ಯರು, ನಾವು ಉಳುಮಾನವರು. ದೊಡ್ಡವರು ಒಬ್ಬೊಬ್ಬ ಅದು ಮೀರಿದವರು ಟಕ್ ಅಂದ್ರೆ ಗೊತ್ತಾಗ್ಬಿಡ್ತಾರೆ. ಸೊ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಗೊತ್ತಿರಬೇಕು.
ಒಪ್ಕೊಳ್ಳೋಕೆ ಸಿದ್ಧರಿಲ್ಲ. ಹೌದು. ಆಮೇಲೆ ಸರ್ ಇನ್ನೊಂದು ನೋಡಿ, ಅಲ್ಲಿ ವೀರೇಂದ್ರ ಹೆಗಡೆ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಒಂದು ಕೀರ್ತಿ ಆಗಿರ್ಬೋದು ಅಥವಾ ಧರ್ಮಾಧಿಕಾರಿ ಅನ್ನುವಂಥ ಪಟ್ಟ ಸಿಕ್ಕಿದ್ದು ಆ ಕ್ಷೇತ್ರದಿಂದ ಅಥವಾ ಮಂಜುನಾಥ ಸ್ವಾಮಿಯಿಂದ ಇರ್ಬೋದು ಅಥವಾ ಮಂಜುನಾಥ ಸ್ವಾಮಿಯನ್ನು ಆರಾಧಿಸೋ ಭಕ್ತರಿಂದ ಇರ್ಬೋದು. ಅವರಿಗೋಸ್ಕರ ಯಾರೇ ಆಗಿದ್ದರೂ ಆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರು ತನ್ನ ಕುಟುಂಬದವರೇ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು, ಅವರಿಗೆ ಶಿಕ್ಷೆ ಕೊಡಿಸೋದ್ರ ಮುಖಾಂತರ ಧರ್ಮವನ್ನೇ ಉಳಿಸುವಂಥ ಪ್ರಯತ್ನವನ್ನು ಧರ್ಮಾಧಿಕಾರಿಯಾಗಿ ಅವರು ಮಾಡಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯ ಕೂಡ ಇದೆ ಅಲ್ವಾ ಸರ್? ಅದು ಹೇಗೆ ಗೊತ್ತಾ ನಿಮಗೆ, ನಮ್ಮ ಮೆಂಟಾಲಿಟಿ ಹೇಗಿರುತ್ತೆ ಅಂತೀನಿ ನಾವು. ನೀವು ವಿಧಾನಸೌಧಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ವಿಧಾನಸೌಧ ಒಳಗಡೆ ಬಿಡಬೇಕಾದ್ರೆ ನೀವೇನು ಮಾಡೋಕೆ ನಿಮ್ಮ ಹತ್ರ ಪಾಸ್ ಇರಬೇಕು, ಇನ್ನೊಂದು ಇರಬೇಕು. ಅದಿಲ್ಲ ಅಂತಂದರೆ ಅಲ್ಲಿರೋರು ಕೈ ಬಚ್ಚಿ ಮಾಡೋಕೆ ದುಡ್ಡು ಇರಬೇಕು, ಕಾವಲುಗಾರರಿಗೆ ಅಲ್ವಾ. ನಮ್ಮಲ್ಲಿ ಎಲ್ಲರೂ ಕೂಡ ನಾವು ಮೊದಲು ಕಾವಲುಗಾರರನ್ನು ಕರಪ್ಟ್ ಮಾಡಿರ್ತೀವಿ ಅಥವಾ ಕಾವಲುಗಾರರೇ ಕರಪ್ಟ್ ಆಗಿರ್ತಾರೆ. ಸೊ ಯಾರು ನಾವು ದೇವರನ್ನ ನೋಡಬೇಕು ಅಂತಿರ್ತೀವಿ, ನಾವು ದೇವರನ್ನ ಹೃದಯದಲ್ಲಿ ಇಟ್ಕೋಬೇಕು. ದೇವ್ರನ್ನ ನೀವು ಮೂರ್ತಿ ರೂಪದಲ್ಲಿ ನೋಡಬೇಕಾಗಿಲ್ಲ. ದೇವ್ರನ್ನ ಒಂದು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಮ್ಗೆ ದೇವ್ರು ಕಾಣಾಗಿರ್ಬೇಕು, ಅದು ಆಧ್ಯಾತ್ಮಿಕತೆ. ನಾವೇನು ಮಾಡ್ತೀವಿ, ದೇವ್ರು ಇಂಥ ಒಂದು ಕ್ಷೇತ್ರದಲ್ಲಿ ದೇವ್ರಿಗೆ ಅವ್ನು ನಮ್ಮಂಗೆ ಲಿಮಿಟೆಡ್ ಅಲ್ಲ. ದೇವ ವಿಶ್ವರೂಪಿ, ದೇವ್ರು ನೀವು ಎಲ್ಲಿ ಬೇಕಾದರೂ ನೋಡು. ಮತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಎಲ್ಲ ಪ್ರತಿ ವಸ್ತುವಿನಲ್ಲೂ ದೇವರಿದ್ದಾರೆ ಅಂತ ನಂಬುವ ಸಂಸ್ಕೃತಿ ನಮ್ಮದು ಅಲ್ವಾ. ಸೊ ಆದರೆ ನಾವು ಅದೇ ಕ್ಷೇತ್ರದಲ್ಲಿ ದೇವರಿದ್ದಾನೆ ಅಂತ ನಂಬ್ತೀವಿ ಪರಂಪರಾಗತ. ಒಂದು ದೇವಸ್ಥಾನ ಫಾರ್ ಎಕ್ಸಾಂಪಲ್ ಯು ಟೇಕ್ ಧರ್ಮಸ್ಥಳ ದೇವಸ್ಥಾನ ನಂಬಿದಾಗ ಏನು ಮಾಡ್ತೀವಿ ನಾವು, ಹೋಗಿ ಅವ್ರ ದರ್ಶನ ಮಾಡಬೇಕು. ದರ್ಶನ ಮಾಡೋದು ಹೆಂಗೆ, ಒಳಗಡೆ ಕಾವಲುಗಾರ ಬಿಡಬೇಕು ಒಳಗೆ. ಅವಾಗ ಏನು ಮಾಡ್ತೀವಿ ನಾವು, ಕಾವಲುಗಾರನ್ನ ಕರಪ್ಟ್ ಮಾಡ್ತೀವಿ ಅಥವಾ ಕಾವಲುಗಾರ ನಮ್ಮನ್ನು ಕರಪ್ಟ್ ಮಾಡ್ತಾರೆ. ಎರಡೇ ನಡೆಯುದು, ಬೇರೆ ಅಲ್ಲ. ನಾವು ಅವ್ರು ಕರಪ್ಟ್ ಮಾಡ್ತೀವಿ, ಅವ್ರು ನಾವು. ಆದ್ದರಿಂದ ಈ ದೇವರ ಏಜೆಂಟ್ರುಗಳು ಏನಿರ್ತಾರೆ, ಕಾವಲುಗಾರರು ಏನಿರ್ತಾರೆ, ಅವರು ಕಾವಲು ಕಾಯುವರೇ ಹೊರತು ಅವರು ಒಳಗಿನ ದೇವರಲ್ಲ. ಈ ಅರಿವು ನಮಗೆ ಇಲ್ದಿದ್ರೆ ಪ್ರಾಬ್ಲಮ್. ನೀವು ದೇವ್ರು ನೋಡೋದಿದ್ದರೆ ಕಾವಲುಗಾರನೇ ದೇವರು ಅನ್ನುವ ನಂಬಿಕೆಯನ್ನು ಮೊದಲು ಬಿಡಿ. ಧರ್ಮಸ್ಥಳದ ಮಂಜುನಾಥನೋ ಅಣ್ಣಭೂತನ ನೋಡೋದಿದ್ರೆ ಹೋಗಿ ನೋಡಿ, ಕೈ ಬಗಿರಿ, ಪೂಜೆ ಮಾಡಿಸಿ. ಆದರೆ ದೇವಸ್ಥಾನ ಹೊರಗೆ ಕಾಯುವ ಕಾವಲುಗಾರರ ದೇವರು ಅಂತ ಅಂದ್ಕೊಂಡ್ರೆ ನೀವು ಅಯೋಗ್ಯರಲ್ವ ನೀವು. ಅವು ಕಾವಲುಗಾರ ಮಾತ್ರ ಕಂಡ್ರಿ, ಅವ್ನು ದೇವರಲ್ಲ, ದೇವ್ರು ಒಳಗಡೆ ಇದ್ದಾನೆ. ನೀವು ಹೇಳೋಕೆ ಹೋಗ್ಬಿಟ್ರಿ, ಕಾವಲುಗಾರ ಏನ್ರಿ ಒಬ್ಬ ಕಳ್ಳ ಕಾವಲುಗಾರನ ಇಟ್ಟಿದ್ದೀರಿ ಅಂದರೆ ನೀವು ದೈವದ್ರೋಹಿಗಳು ಹಿಂದೂ ರೀ. ನೀವು ಇಟ್ಟಿರೋ ಕಾವಲುಗಾರ ಸರಿ ಇಲ್ಲ ಕಣ್ರಿ. ನೀವು ಕಾಯ್ತಾ ಇರೋ ಕಾವಲುಗಾರ ಕಳ್ಳ ಯೋಗ್ಯ ಅಂತ ಯಾರಾದ್ರು ಅಂದರೆ ಅದು ದೇವ್ರಿಗೆ ಬೈದಂತ ಹೆಂಗಾಗುತ್ತೆ? ಆಗುತ್ತಾ ಅಲ್ವ? ಬೈದಂಗೆ ಆಗೋದಿಲ್ಲ. ಅದು ಕಾವಲುಗಾರರು ಬೈಯೋದು, ಕಾವಲುಗಾರ ಸರಿ ಇಲ್ಲ ಅನ್ನೋದು, ಕಾವಲುಗಾರ ಚೇಂಜ್ ಮಾಡಿ ಅನ್ನೋದು, ದೇವರಿಗೆ ಕಾವಲುಗಾರ ಬೇಕಾ ಅಂತ ಪ್ರಶ್ನೆ ಮಾಡೋದು. ಇದು ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಡೂ. ಅದು ದೇವರಿಗೆ ಸಂಬಂಧ ಇಲ್ಲ. ಆದರೆ ಇಲ್ಲಿ ಸಂಬಂಧ ಕಲ್ಪಿಸೋದು ಯಾಕಂದರೆ ರಾಜಕೀಯ ಲಾಭಕ್ಕಾಗಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್, ನೋಡೋಣ ವೀಕ್ಷಕರೇ, ಈಗ ಸದ್ಯಕ್ಕೆ SIT ತನಿಖೆ ನಡೀತಾ ಇದೆ. ಬಟ್ ಮಧ್ಯಂತರ ವರದಿ ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಬಟ್ ಸತ್ಯ ಅನ್ನುವಂಥದ್ದು ಹೊರಗಡೆ ಬರಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಸಮಯ ಬೇಕು. ಆ ವರದಿ ಸತ್ಯವಾಗಿದ್ದರೆ ಖಂಡಿತವಾಗ್ಲೂ ಅದು ಹೊರಗಡೆ ಬಂದೇ ಬರುತ್ತೆ. ಎಲ್ಲಿವರೆಗೂ ಕಾಯುವಂಥ ತಾಳ್ಮೆ ಎಲ್ರಿಗೂ ಇರಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು.